ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಹಾಲ್ ಇನ್ ಒನ್ ಕನ್ನಡ ಯೂಟ್ಯೂಬ್ ಚಾನಲ್ ರಾಯರ ಕೃಪಾ. ಎಲ್ರಿಗೂ ಗೌರಿ ಗಣೇಶ ಹಬ್ಬದ ಶುಭಾಶಯಗಳು. ಹಾಗೆ ಈ ಹಬ್ಬದ ವಿಶೇಷತೆ ಏನಂದರೆ, ಚಿಕ್ಕ ಮಕ್ಕಳಿಂದ ಹಿಡಿದು ವಯಸ್ಸಾದವ್ರವರೆಗೂ ಸಹ ಎಲ್ಲರೂ ಖುಷಿಯಿಂದ ಆಚರಿಸೋ ಹಬ್ಬ ಅಂದರೆ ಗೌರಿ ಗಣೇಶ ಹಬ್ಬ ಅಂತ ಹೇಳ್ಬೋದು. ಸಾಮಾನ್ಯವಾಗಿ ಹಬ್ಬ ಅಂದರೆ ದೇವಾಲಯಗಳಿಗೆ ಹೋಗೋದುಂಟು ಅಲ್ಲ, ನಾವು ಹಾಗೆ ಒಂದು ವಿಶಿಷ್ಟವಾದ ದೇವಾಲಯಕ್ಕೆ ಹೊರಟಿದ್ದೀವಿ. ಈ ಕ್ಷೇತ್ರದ ವಿಶೇಷತೆ ಏನಂದರೆ, ಈ ಕ್ಷೇತ್ರದಲ್ಲಿ ವರ್ಷಕ್ಕೊಂದು ಬಾರಿ ಒಂದು ವಿಗ್ರಹವನ್ನು ತಯಾರಿಸಿ ಆ ವಿಗ್ರಹವನ್ನು ಪೂಜಿಸಿ ಮರಳಿ ಆ ವಿಗ್ರಹವನ್ನು ಬಿಡುವಾಗ ಆ ವಿಗ್ರಹದಿಂದ ಕಣ್ಣೀರು ಸುರಿಯುತ್ತೆ ಎನ್ನುವುದೇ ಒಂದು ಆಶ್ಚರ್ಯಕರವಾದ ಸಂಗತಿ ಅಂತ ಹೇಳ್ಬೋದು. ಬನ್ನಿ ಹಾಗಾದರೆ ಆ ದೇವಾಲಯ ಎಲ್ಲಿದೆ, ಅಲ್ಲಿದ್ದ ವಿಶೇಷತೆ ಏನು ಅಂತ ತಿಳ್ಕೊಳ್ಳೋಣ. ಈ ದೇವಸ್ಥಾನ ಇರೋದು ಹಾಸನ ಜಿಲ್ಲೆಯ ಅರಸೀಕೆರೆ ತಾಲೂಕಿನ ಬಾಣವಾರದ ಹತ್ರ ಮಾಡಾಳು ಎಂಬ ಗ್ರಾಮದಲ್ಲಿ. ಇದು ಹಾಸನಿಂದ ಸುಮಾರು 87 ಕಿಲೋಮೀಟರ್ ಆಗುತ್ತೆ. ಮಾಡಾಳು ಸ್ವರ್ಣಗೌರಿ ಅಮ್ಮನವರನ್ನ ಗೌರಿ ಹಬ್ಬದ ದಿನ ಪ್ರತಿಷ್ಠಾಪನೆ ಮಾಡ್ತಾರೆ. ಪ್ರತಿಷ್ಠಾಪನೆಯಾದ 9 ದಿನಗಳ ಕಾಲ ಅಲ್ಲಿ ಆ ತಾಯಿ ಪೂಜೆ ನೆರವೇರುತ್ತೆ. 9 ದಿನಗಳ ನಂತರ ಆ ತಾಯಿನ ನೀರಿಗೆ ವಿಸರ್ಜನೆ ಮಾಡ್ತಾರೆ. ಈಗ ನೀರಿಗೆ ಬಿಡುವ ಸಂದರ್ಭದಲ್ಲಿ ತಾಯಿಗೆ ತೊಟ್ಟಿದ್ದ ಮೂಗುತಿಯನ್ನು ತೆಗಿತಾರೆ. ಆವಾಗ ಅವಳು ಕಣ್ಣಲ್ಲಿ ನೀರು ಸುರಿಸುತ್ತಾಳೆ. ಅದೇ ಈ ಕ್ಷೇತ್ರದ ವಿಶೇಷತೆ ಅಂತ ಹೇಳ್ಬೋದು. ನಾವು ಮಧ್ಯಾಹ್ನ ಹೋಗಿದ್ದರಿಂದ ತುಂಬ ಜನ ಅಷ್ಟರೊಳಗೆ ಸೇರಿದ್ರು. ನಾವು 3 ಗಂಟೆಗೆ ದರ್ಶನಕ್ಕೆ ನಿಂತವ್ರದ್ದು 5 ಗಂಟೆವರೆಗೂ ದರ್ಶನ ಆಯಿತು. ನೀವು ಹೋಗೋದಾದರೆ ಸ್ವಲ್ಪ ಬೇಗ ಹೋಗೋದು ಒಳ್ಳೆಯದು ಅಂತ ಹೇಳ್ತೀನಿ. ಯಾಕಂದರೆ ಮಾರ್ನಿಂಗ್ಗೆ ಅಷ್ಟು ಜನ ಇರಲ್ಲ. 1 ಗಂಟೆ ಮೇಲೆ ತುಂಬ ಜನ ಬರ್ತಾರೆ. ಸೊ ನೀವು ಅಷ್ಟರೊಳಗೆ ಹೋದರೆ ನಿಮಗೆ ತುಂಬ ಬೇಗ ದರ್ಶನ ಆಗುತ್ತೆ. ಹಾಗೆ ತಾಯಿನೂ ಸಹ ತುಂಬ ಚೆನ್ನಾಗಿ ನೋಡ್ಬೋದು. ತುಂಬ ಲೇಟಾದರೆ ಬಿಸಿಲು, ಹಾಗೆ ಕ್ಯೂ ಸಹ ತುಂಬ ಜಾಸ್ತಿ ಇರುತ್ತೆ, ನಿಲ್ಲಕ್ಕಾಗಲ್ಲ. ಇಲ್ಲಿಗೆ ಬಸ್ಸಿನ ವ್ಯವಸ್ಥೆ ಸಹ ತುಂಬ ಇದೆ. ನೀವು ಬಸ್ಸಲ್ಲಿ ಹೋಗೋದಾದ್ರೆ ಅರಸೀಕೆರೆಯಿಂದ ಹಾಗೆ ಹಾಸನಿಂದ ಎಲ್ಲ ಬಸ್ಸಿದೆ, ಬಸ್ಸಲ್ಲೂ ಸಹ ಹೋಗ್ಬೋದು. ಹಾಗೆ ಗೌರಮ್ಮ ತಾಯಿನ ಪ್ರತಿಷ್ಠಾಪನೆ ಮಾಡುವ ವಿಗ್ರಹವನ್ನು ಸ್ವಲ್ಪ ಕಡಲೆ ಹಿಟ್ಟು ಹಾಗೆ ಸ್ವಲ್ಪ ಎರೆಮಣ್ಣಿನಿಂದ ತಯಾರಿಸ್ತಾರೆ. ಹಾಗೆ ಗೌರಮ್ಮನವರಿಗೆ ಕೋಡಿಮಠದ ಸ್ವಾಮಿಗಳು ಬಂದು ಮೂಗುತಿಯನ್ನು ತೊಡಿಸುವುದು ಇಲ್ಲಿನ ಸಂಪ್ರದಾಯ. ಒಂದು ಕತೆ ಹೇಳೋದಾದರೆ, ಒಂದು ಬಾರಿ ಮೂಗುತಿಯನ್ನು ತೆಗೆದಲೇ ತಾಯಿನ ನೀರಲ್ಲಿ ಬಿಟ್ಟಿದ್ರಂತೆ. ಆಗ ತಾಯಿ ಅರ್ಚಕರ ಕನಸಲ್ಲಿ ಬಂದು, ಮೂಗುತಿನ ತೆಗೆದೆ ನನ್ನನ್ನು ನೀರಲ್ಲಿ ಬಿಟ್ಟಿದ್ದೀರಾ, ಅದು ನಿಮ್ಮನೆ ಕೊಳದಲ್ಲಿದೆ, ಹೋಗಿ ತಗೊಳ್ಳಿ ಅಂತ ಹೇಳಿದ್ರಂತೆ. ಆಗ ಅಲ್ಲಿ ಹೋಗಿ ನೋಡಿದಾಗ ಅರ್ಚಕರು ಅಲ್ಲಿ ಆ ಮೂಗುತಿ ಇತ್ತಂತೆ. ಇದು ಒಂದು ಸತ್ಯವಾದ ಘಟನೆ ಅಂತ ಹೇಳ್ಬೋದು. ಹಾಗೆ ಇಲ್ಲಿ ಇನ್ನೊಂದು ವಿಶೇಷತೆ ಏನಂದರೆ, ತಾಯಿ ಕರ್ಪೂರ ಪ್ರಿಯೆ. ಇಲ್ಲಿ ಅರ್ಕೆನೂ ಸಹ ಕರ್ಪೂರನೇ ಕಟ್ಕೋತಾರೆ. ನಿಮಗೆ ಯಾವುದೇ ಕೆಲಸ ಕಾರ್ಯ ಆಗಬೇಕಾದ್ರೆ ಇಲ್ಲಿ ಕರ್ಪೂರ ಹಚ್ತೀವಿ ಅಂತ ಅರ್ಕೆ ಕಟ್ಕೊಂಡ್ರೆ ಆ ಕೆಲಸ ಕಾರ್ಯ ಆಗುತ್ತೆ ಅನ್ನೋ ನಂಬಿಕೆ ಸಹ ಇದೆ. ಫೈನಲಿ ನಾವು ಕ್ಯೂನಲ್ಲಿ ದೇವಸ್ಥಾನದ ಹತ್ರ ಬಂದ್ವಿ. ನಂತರ ಇಲ್ಲಿ ಕಾಯಿ ಹೊಡಿಸ್ಕೊಳ್ಳೋ ಜಾಗದಲ್ಲಿ ನೀವು ಕಾಯನ್ನು ಹೊಡೆಸ್ಕೊಂಡು ನಂತರ ನೀವೇನಾದರೂ ಮಡ್ಲಕ್ಕಿ ಕೊಡೋದಾದರೆ ಇಲ್ಲಿ ದೇವಾಲಯದ ಮುಂದೆನೇ ಮಡ್ಲಕ್ಕಿ ಕೊಡ್ತಾ ಇರ್ತಾರೆ. ಮಡ್ಲಕ್ಕಿನ ಕೊಟ್ಟು ಒಳಗೋಗಿ ತಾಯಿ ದರ್ಶನ ಮಾಡಿದ್ವಿ. ನಂತರ ದೇವಾಲಯದ ಪಕ್ಕನೇ ಇರುವ ಆಂಜನೇಯ ಸ್ವಾಮಿ ದರ್ಶನ ಕೂಡ ನಾವು ಮಾಡಿದ್ವಿ. ನಾನು ಮುಂಚೆನೇ ಹೇಳ್ದಂಗೆ ತಾಯಿ ಕರ್ಪೂರ ಪ್ರಿಯೆ. ಇಲ್ಲಿ ಕರ್ಪೂರನ ನೀವು ಎಷ್ಟು ರೂಪಾಯಿದು ಅರ್ಕೆ ತೀರಿದ ಮೇಲೆ ಕಚ್ತೀನಿ ಅಂತ ಅರ್ಕೆ ಕಟ್ಕೊಂಡಿರ್ತೀರ, ಅಷ್ಟು ರೂಪಾಯಿದ ಇಲ್ಲಿ ಬಂದ್ಬಿಟ್ಟು ಕರ್ಪೂರ ಕಚ್ಬೋದು. ಇದೇ ಕರ್ಪೂರ ಕಚ್ಚೋ ಜಾಗ. ಇಲ್ಲಿ ಬಂದು ಕರ್ಪೂರ ಕಚ್ಚಿ ನಂತರ ತಾಯಿದು ದರ್ಶನ ಮಾಡಿ ಬಂದರೆ ಆ ಫಲ ಸಿದ್ಧಿಯಾಗುತ್ತೆ ಅನ್ನೋದೇ ನಂಬಿಕೆ. ಹಾಗೆ ಇಲ್ಲಿ 9 ದಿನಗಳ ಕಾಲ ಅನ್ನದಾಸೋಹ ಕೂಡ ನಡೆಯುತ್ತೆ. ನೀವು ಸಹ ದಾನ ಮಾಡೋ ಮನಸ್ಸಿದ್ರೆ ಈ ದಾಸೋಹದಲ್ಲಿ ಪಾಲ್ಗೊಳ್ಬೋದು. ನೀವು ನೋಡ್ತಿರ್ಬೋದು, ಇದು ದೇವ್ರನ್ನ ವಿಸರ್ಜನೆ ಮಾಡುವಂತಹ ಕಲ್ಯಾಣಿ. 9 ದಿನಗಳ ನಂತರ ತಾಯಿಗೆ ಪೂಜೆ ಎಲ್ಲ ಆದಮೇಲೆ ಇದೇ ಕಲ್ಯಾಣಿಯಲ್ಲಿ ಬಂದುಬಿಟ್ಟು ವಿಸರ್ಜನೆನ ಮಾಡ್ತಾರೆ. ನಂತರ ನೋಡ್ತಿರ್ಬೋದು ನೀವು ಎಷ್ಟೊಂದು ಶಾಪಿಂಗ್ ಅಂಗಡಿಗಳನ್ನ ನೋಡ್ತಿದ್ದೀರಾ. ಹಾಗೆ ಎಷ್ಟೊಂದು ಜನ ಸೇರಿದ್ದಾರೆ.
ಇಷ್ಟು ಜನ ಸೇರಿದ್ರಿಂದ ಇಲ್ಲಿ ಗಲಾಟೆ ಅಥವಾ ಕಳ್ಳತನ ಏನಾದರೂ ಆಗ್ಬೋದು ಅಂತ ಪೊಲೀಸ್ ವ್ಯವಸ್ಥೆಯನ್ನು ಸಹ ಮಾಡಿದ್ದಾರೆ. ನಮಗಂತೂ ಈ ತಾಯಿ ದರ್ಶನ ಮಾಡಿ ತುಂಬ ಅಂದರೆ ತುಂಬಾ ಮನಸ್ಸಿಗೆ ನೆಮ್ಮದಿ ಅಂತ ಅನ್ನಿಸ್ತು. ನೀವು ಸಹ ಒಮ್ಮೆ ಈ ದೇವಾಲಯಕ್ಕೆ ಭೇಟಿ ನೀಡಿ. ಇದು ಗೌರಿ ಹಬ್ಬ ಆಗಿ 9 ದಿನಗಳ ಕಾಲ ಈ ತಾಯಿ ದರ್ಶನಕ್ಕೆ ಅನುಕೂಲವಾಗಿ ವ್ಯವಸ್ಥೆ ಮಾಡಿರ್ತಾರೆ. ಮತ್ತೊಮ್ಮೆ ಎಲ್ಲರಿಗೂ ಗೌರಿ ಗಣೇಶ ಹಬ್ಬದ ಶುಭಾಶಯಗಳು. ತಾಯಿ ಎಲ್ಲರಿಗೂ ಒಳ್ಳೇದು ಮಾಡಲಿ. ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಆ್ಯಂಡ್ ಶೇರ್ ಮಾಡಿ. ಹಾಗೆ ಯಾರ್ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅವರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಥ್ಯಾಂಕ್ ಯು.